ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ವಿಡಿಯೋನಲ್ಲಿ ನಾವು ವ್ಯಂಜನಗಳಲ್ಲಿ ಎಷ್ಟು ವಿಧ ಅಂತ ನೋಡೋಣ. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನಗಳು. ವರ್ಗೀಯ ವ್ಯಂಜನಗಳಲ್ಲಿ ಕ, ಖ, ಗ, ಜ, ಞ, ಛ, ಛ, ಜ, ಝ, ಞ, ಟ, ಠ, ಡ, ಢ, ಣ, ಥ, ಥ, ದ, ದ, ನ, ಪ, ಫ, ಬ, ಬ, ಮ. ಇವು ವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ತಿರ್ಗಾ 3 ವಿಧ. ಅವು ಅಲ್ಪಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಅಲ್ಪಪ್ರಾಣ. ಉದಾಹರಣೆ ಖ, ಛ, ಟ, ತ, ಪ, ಗ, ಜ, ಡ, ದ, ಬ. ಇವು 10 ಅಕ್ಷರಗಳು. ಮಹಾಪ್ರಾಣ, ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳೇ ಮಹಾಪ್ರಾಣ. ಉದಾಹರಣೆ ಕ, ಛ, ಟ, ದ, ಪ, ಗ, ಜ, ದ, ದ, ಬ. ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳೇ ಅನುನಾಸಿಕ. ಉದಾಹರಣೆ ನ್ಯ, ನ್ಯ, ನ, ನ, ಮ. ಅವರ್ಗೀಯ ವ್ಯಂಜನಗಳಲ್ಲಿ ಯ, ರ, ಲ, ವ, ಶ, ಸ, ಹ, ಲ. ಅರ್ಥ ಆಗಿಲ್ಲ ಅಂದರೆ ನಾನು ತಿರ್ಗಾ ಎಕ್ಸ್ಪ್ಲೇನ್ ಮಾಡ್ತೀನಿ, ನೋಡ್ಕೊಳ್ಳಿ. ನೋಡಿ ಮಕ್ಕಳೇ, ವ್ಯಂಜನಗಳಲ್ಲಿ 2 ವಿಧ. ಅವು ವರ್ಗೀಯ ವ್ಯಂಜನ ಮತ್ತು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳಲ್ಲಿ ಖ, ಖ, ಗ, ಗ, ಞ, ಛ, ಛ, ಜ, ಝ, ಞ, ಟ, ಠ, ಡ, ಢ, ಣ, ಥ, ಥ, ದ, ದ, ನ, ಪ, ಫ, ಬ, ಬ, ಮ. ವರ್ಗೀಯ ವ್ಯಂಜನಗಳಲ್ಲಿ 3 ವಿಧ. ಅಲ್ಪಪ್ರಾಣ, ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು. ಉದಾಹರಣೆ ಖ, ಛ, ಠ, ಥ, ಪ, ಗ, ಜ, ಡ, ದ, ಬ. 10 ಅಕ್ಷರಗಳು. ಮಹಾಪ್ರಾಣ, ಹೆಚ್ಚು ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು ಮಹಾಪ್ರಾಣ. ಉದಾಹರಣೆ ಖ, ಛ, ಟ, ದ, ಪ, ಗ, ಜ, ಡ, ದ, ಬ. ಅನುನಾಸಿಕ, ಮೂಗಿನ ಸಹಾಯದಿಂದ ಉಚ್ಚರಿಸುವ ಅಕ್ಷರಗಳು ಅನುನಾಸಿಕ. ಉದಾಹರಣೆ ನ್ಯ, ನ್ಯ, ನ, ನ, ಮ. ಅವರ್ಗೀಯ ವ್ಯಂಜನಗಳಲ್ಲಿ ಯ, ರ, ಲ, ವ, ಶ, ಶ, ಸ, ಹ, ಲ. ಎಲ್ಲರಿಗೂ ಧನ್ಯವಾದಗಳು. ನನ್ನ ವಿಡಿಯೋ ಅರ್ಥ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್. ಹ್ಯಾವ್ ಅ ನೈಸ್